ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಎಲ್ಲರಿಗೂ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 19/6/2024. ಬೇಹದ್ನ ವಿಶ್ವ ಪರಿವರ್ತಕ. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡುವ ವಿಶೇಷ ಸೇವಾಧಾರಿ ಮಕ್ಕಳು ವಾಯುಮಂಡಲವನ್ನೇ ಶಾಂತಿಯ ಪರಂ ಶಾಂತಿಯ ವೈಬ್ರೇಷನ್ನಿಂದ ತುಂಬುತ್ತಿರುವ, ಇಡೀ ವಿಶ್ವವನ್ನೇ ಪರಿವರ್ತನೆ ಮಾಡುತ್ತಿರುವ ಶ್ರೇಷ್ಠ ಬೇಹದ್ನ ಮಕ್ಕಳಿಗೆ ವಿಶ್ವ ಸೇವಾಧಾರಿ ಬ್ರಹ್ಮಮಾಜಿಯವರ ನಮಸ್ಕಾರಗಳು. ಆತ್ಮಸ್ವರೂಪದಲ್ಲಿ ಸ್ಥಿತರಾಗಿ ಬೇಹದ್ನ ತಂದೆಯೊಂದಿಗೆ ಆತ್ಮ ಪರಮಾತ್ಮನ ಕನೆಕ್ಷನ್ ಜೋಡಿಸಿಕೊಂಡು ಒಂದು ಸಂಕಲ್ಪ ಮಾಡಿದರೂ, ಪರಂ ಶಾಂತಿಯ ಸಂಕಲ್ಪ ಮಾಡಿದರೂ ಅದು ಖಂಡಿತವಾಗಿಯೂ ಸಿದ್ಧವಾಗುತ್ತದೆ. ಸಮಯ ಸಿಕ್ಕಾಗಲೆಲ್ಲವೂ ನೀವು ಈ ಪರಂ ಶಾಂತಿಯ ಸಂಕಲ್ಪಗಳನ್ನು ಎಲ್ಲೆಡೆ ಹರಡುತ್ತಿದ್ದರೆ, ಈ ಲೌಕಿಕ ಜಗತ್ತಿನಿಂದ ಡಿಟ್ಯಾಚ್ ಆಗಿ ಭಗವಂತನ ನೆನಪಿನಲ್ಲಿಯೇ ಸದಾ ಇರಬೇಕಾಗಿದೆ. ಆಗ ಈ ಸಂಕಲ್ಪಗಳು ಪರಿವರ್ತನೆಯನ್ನು ತಂದುಕೊಟ್ಟೇ ಕೊಡುತ್ತದೆ. ಬೇಹದ್ನ ತಂದೆಯ ಪ್ರೀತಿ ಮಕ್ಕಳೇ, ನೀವು ಯಾವಾಗಲೂ ಆ ಪರಂಧಾಮವನ್ನು ನೆನಪು ಮಾಡಿಕೊಳ್ಳುತ್ತೀರಿ, ಯಾವಾಗಲೂ ಪರಂಧಾಮದ ಬಗ್ಗೆ ಯೋಚಿಸುತ್ತೀರಿ. ಈ ಹಳೆಯ ಲೌಕಿಕ ಜಗತ್ತನ್ನು ಮರೆತು ಬಿಡಿ. ಈ ಜಗತ್ತಿನಿಂದ ಸಂಪೂರ್ಣವಾಗಿ ಡಿಟ್ಯಾಚರಾಗಿ. ಉದಾಹರಣೆಗೆ, ಯಾವಾಗ ನಾವು ಒಂದು ಹೊಸ ಮನೆಯಲ್ಲಿ ಶಿಫ್ಟ್ ಮಾಡಲಿದ್ದೇವೆ ಎಂದು ತಿಳಿದಾಗ ನಮಗಿದ್ದ ಹಳೆಯ ಮನೆ ಮೇಲಿದ್ದ ಪ್ರೀತಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಈಗ ಹಳೆಯ ಮನೆಯ ಬಗ್ಗೆ ಮನಸ್ಸಿನಲ್ಲಿ ಏನೂ ಇರುವುದಿಲ್ಲ. ಇದೇ ರೀತಿ ಹೊಸ ಪ್ರಪಂಚ, ಹೊಸ ಪರಂಧಾಮ, ಹೊಸ ಜಗತ್ತನ್ನು ಬುದ್ಧಿಯಲ್ಲಿ ಇಟ್ಟುಕೊಂಡು ಅಲ್ಲಿನ ದೃಶ್ಯ ಹೇಗಿರಬಹುದು ಎಂಬುದನ್ನು ಊಹಿಸುತ್ತಿರಬೇಕು. ಅಲ್ಲಿ ನಾವು ಫರಿಷ್ಠಾ ರೂಪದಲ್ಲಿ ಇರಬಹುದು, ಅಂದರೆ ದೇವಿ ದೇವತೆಗಳ ರೂಪದಲ್ಲಿ ಇರುತ್ತೇವೆ. ನಮ್ಮ ದೇಹ ಹೇಗಿರಬಹುದು? ನಾವು ಯಾವ ಸಂಕಲ್ಪವನ್ನು ಮಾಡುತ್ತೇವೋ ಅದೇ ರೀತಿಯ ಬಾಡಿ ನಮ್ಮದಾಗುತ್ತದೆ. ಇದೆಲ್ಲ ನಾವು ಆತ್ಮಸ್ವರೂಪದಲ್ಲಿದ್ದುಕೊಂಡು ಬಾಪೂಜಿ ಅವರಿಂದ ಪವರನ್ನು ಪಡೆದಾಗ ಸಾಧ್ಯವಾಗುತ್ತದೆ. ಸ್ವಪರಿವರ್ತನೆಯನ್ನು ಮಾಡುತ್ತಾ ಮಾಡುತ್ತಾ ಈ ಸೃಷ್ಟಿಯ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ. ಏಕೆಂದರೆ ನೀವು ನಿಮ್ಮ ಪರಿವರ್ತನೆಯಿಂದಲೇ, ಆ ಪರಿವರ್ತನೆ ಆಧಾರದಿಂದಲೇ ಸೃಷ್ಟಿಯ ಪರಿವರ್ತನೆ ಮಾಡಲು ಸಾಧ್ಯ. ಈ ಪರಿವರ್ತನೆಯ ಆಧಾರ ಯಾರು? ಈ ಪರಿವರ್ತನೆ ಆಧಾರ ಬೇಹದ್ನ ಮಕ್ಕಳು. ಯಾರು ದಾದಾಜಿಯವರಿಂದ ಪಾಠವನ್ನು ಕಲಿತಿದ್ದಾರೋ, ಜ್ಞಾನವನ್ನು ಪಡೆದಿದ್ದಾರೋ, ಬೇಹದ್ನ ಜ್ಞಾನವನ್ನು ಪಡೆದಿದ್ದಾರೋ ಅಂತಹ ಮಕ್ಕಳು ಸ್ವಪರಿವರ್ತನೆ ಆಧಾರದಿಂದ ಸೃಷ್ಟಿಯ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ. ಯಾವಾಗಲೂ ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಎಂದು ಬ್ರಹ್ಮಮಾಜಿಯವರು ಹೇಳುತ್ತಿದ್ದಾರೆ. ಅದೇನೆಂದರೆ, ನಿಮ್ಮ ಸಂಕಲ್ಪಗಳೇ ವಿಶ್ವ ಕಲ್ಯಾಣದ ಆಧಾರವಾಗಲಿದೆ. ಮುಂದೆ ನೀವುಗಳಿರುವ ಸ್ಥಳಗಳೇ ತೀರ್ಥಸ್ಥಾನಗಳಾಗಲಿವೆ. ಈ ಸಂಗಮ ಸಮಯದ ಭಾಗ್ಯದ ವರ್ಣನೆ ವಿಶೇಷ ಅಮೃತ ವೇಳೆಯ ರೂಪದಲ್ಲಿದೆ. ಅಮೃತ ವೇಳೆ ಅಂದರೆ ಯಾವಾಗ ಬೇಹದ್ನ ತಂದೆ ದಾದಾಜಿಯವರು ಯಾವಾಗ ಜ್ಞಾನಾಮೃತವನ್ನು ಹಂಚುತ್ತಾರೋ ಮತ್ತು ಅಮರರಾಗುವ ಜ್ಞಾನವನ್ನು ನೀಡುತ್ತಾರೋ, ಅಮರ ತತ್ವದ ಶರೀರವನ್ನು ನೀಡುತ್ತಾರೆ. ಇದೇ ಆ ಅಮೃತದಿಂದ ಅಮರರಾಗುವ ವೇಳೆ, ಅಮೃತ ವೇಳೆ. ಬೇಹದ್ ಕೆ ಬೇಹದ್ ಕಿ ಪರಂ 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 ಮಹಾಶಾಂತಿ ಹೈ, ಮಹಾಶಾಂತಿ ಹೈ, ಮಹಾಶಾಂತಿ ಹೈ.